ಸೊ ನಾನು ಲೋಕೇಶ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಹುಡುಕಿ ನನಗೆ ಕಾಲ್ ಮಾಡಿ ಈ ಥರ ಜನ ಇದ್ದಾರೆ, ನಾವು ತುಂಬ ಹಳೆಯ ಕಾಲದ ಒಂದು ಇದು ಕೈಗಾರಿಕಾ ಇದ್ರಲ್ಲಿ ನಾವು ತೊಡಗಿದ್ದೀವಿ, ಸೊ ನಮಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು. ನಾನು ಮುಂದೆ ಹೊರಟಾಗ ನಮ್ಮ ಚಾರ್ಟರ್ಡ್ ಪ್ರೆಸಿಡೆಂಟ್ ಅವ್ರಿಗೆ ಸಹಾಯ ಮಾಡಿದ್ರು. ಹಾಗೆ ಡಿಸ್ಟ್ರಿಕ್ಟ್ ಚೇರ್ಮನ್ ಅವರು ಕೂಡ ನಾವು ಜಾಯ್ನ್ ಆಗ್ತೀವಿ ಅಂದರು. ಎಲ್ಲ ಡಿಸ್ಟ್ರಿಕ್ಟ್ ಕಮಿಟಿಯವರು ಕೂಡ ನಾವು ಕೂಡ ಬರ್ತೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಈ ದಿನ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ವೆಲ್ಕಮ್ ಮಾಡಿದ ರೀತಿಯ ಕೆಲಸ ಇಟ್ಕೊಂಡು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದರಲ್ಲೂ ಹೆಣ್ಮಕ್ಳು ಅಂತೂ ಆ ಬಿಸಿಲಲ್ಲಿ ಅಷ್ಟೊತ್ತು ಕೂತ್ಕೊಂಡು ನಮಗೋಸ್ಕರ ಕಾಯ್ದು ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ನಾ ಈ ಮೂಲಕ ಹೇಳೋದಂದ್ರೆ ಏನಂದರೆ, ಗೌರ್ಮೆಂಟ್ ಈಗಾಗಲೇ ನಿಮ್ಮ ಜೊತೆ ಟೈಅಪ್ ಆಗಿ ನಿಮ್ಮದು ಕಂಬಳಿನ ಬೈ ಮಾಡಬೇಕು ಅಂತಿದ್ದಾರೆ. ಹಾಗೆ ನಾವು ಅವ್ರ ಜೊತೆ ಟೈಅಪ್ ಆಗಿ ನೆಕ್ಸ್ಟ್ ಪ್ರಾಜೆಕ್ಟ್ನ ನಮ್ಮ ಕೆಲಸ ಆದಷ್ಟು ನಿಮ್ಮ ಕಡೆಯಿಂದ ತೊಗೊತೀವಿ. ಥ್ಯಾಂಕ್ ಯು. ಬರ್ರಿ ಎಲ್ಲ ಚರ್ಕ ಬಿಟ್ಟು ಬನ್ನಿ, ಎಲ್ಲ ಈ ಸ್ಟೇಜ್ ಹತ್ರ ಬರ್ರಿ, ಬರಮ್ಮ ಎಲ್ಲ ಬರ್ರಿ, ಬರ್ಲಿ ಬರ್ರಿ ಎಲ್ಲ ಚರ್ಕ ಬಿಟ್ಟು ಬನ್ನಿ ಎಲ್ಲ. ನಾವೆಲ್ಲ ಇವತ್ತು ಇನ್ನರ್ ವೀಲ್ ಸರ್ವಿಸ್ ಆರ್ಗನೈಸೇಷನ್ ಅಂತ ಒಂದು 100 ವರ್ಷದ ಸಂಸ್ಥೆ ನಮ್ದು, ಅಲ್ಲಿಂದ ಬಂದಿದ್ದೀವಿ. ಈ ಇನ್ನರ್ ವೀಲ್ ಸರ್ವಿಸ್ ಆರ್ಗನೈಸೇಷನ್ ಅಲ್ಲಿ 45 ಕ್ಲಬ್ಸ್ಗಳಿದಾವೆ. ಅಂತ 45 ಕ್ಲಬ್ಸ್ ನಲ್ಲಿ ಇವತ್ತು ನಮ್ಗೆ ಕರ್ಕೊಂಡು ಬಂದಿರೋ ಅಂತ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಬ್ಲಾಸಮ್ಸ್. ಆ ಬ್ಲಾಸಮ್ಸ್ ಕ್ಲಬ್ ನ ಶುರು ಮಾಡಿರೋ ಅಂತವ್ರು ಚಾರ್ಟರ್ ಪ್ರೆಸಿಡೆಂಟ್ ಸುನೀತಾ ರವಿಕುಮಾರ್. ಹಾಗೇನೆ ಈ ದಿನ 2025-26ನೇ ಸಾಲಿನ ಪ್ರೆಸಿಡೆಂಟ್ ಬಂದ್ಬಿಟ್ಟು ಸಚಿನಾ ಮೋಹನ್ ಅಂತ ಹೇಳಿ. ಈ 45 ಕ್ಲಬ್ನ ಪ್ರತಿನಿಧಿಸ್ತಾ ಇರೋದು ಈ ವರ್ಷಕ್ಕೆ ಮಾತ್ರ ಡಿಸ್ಟ್ರಿಕ್ಟ್ ಚೇರ್ಮನ್ ರಜನಿಗೌಡ ಹಾಗೆ ನಾನು. ಹಾಗೆ ನಮ್ಮ ಜೊತೆ ಇಲ್ಲೆಲ್ಲ ಇದ್ದಾರೆ 8 ಜನ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಕೂಡ ಇದ್ದೀವಿ. CCC ಕಮಿಟಿ ಚೇರ್ಮನ್ ರೂಪಾ ಸುರೇಂದ್ರನಾಥ್, ಹಾಗೆ ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ ಮಾಳವಿಕಾ ಕೃಷ್ಣಮೂರ್ತಿ. ನಾವೆಲ್ಲ ಸೇರ್ಕೊಂಡು ಈ ತರದೊಂದು ಕಾರ್ಯನ, ಕಮ್ಯುನಿಟಿ ಬೇಕಾಗಿರೋಂಥ ಒಂದು ಒಳ್ಳೆ ಕಾರ್ಯನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅದೇ ತರ ಇವತ್ತು ನೇಕಾರರ ಒಂದು ಕುಟುಂಬಕ್ಕೆ ನಮ್ಮ ಕೈಲಾದಂತಹ ಸಹಾಯ ಮಾಡಬೇಕು ಅಂತ ಹೇಳಿ ಸಚಿನಾ ಅವರು ಈ ಕಾರ್ಯಕ್ರಮನ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಸೊ ನಮಗೆಲ್ಲ ಇಲ್ಲಿ ಬಂದು ತುಂಬ ಹೆಮ್ಮೆ ಆಯಿತು. ಇದು ಇನ್ನೂ ನಾವಿಷ್ಟು ಆಧುನಿಕ ಜಗತ್ತಿನಲ್ಲಿ ಕೂಡ ಇನ್ನು ಈ ಥರದನ್ನೆಲ್ಲ ಬಳಸ್ಕೊಂಡು ಮಾಡ್ತಾ ಇದ್ದೀರಾ ಅಂತಂದರೆ ನಮ್ಮ ಹಿಂದಿನ ಪುರಾತನ ಸಂಸ್ಕೃತಿನ ಉಳಿಸ್ಕೊಳ್ತಾ ಇದ್ದೀರಾ. ಹಾಗೇನೆ ಮುಂದಿನ ದಿನಗಳಲ್ಲಿ ಈ ಹೆಣ್ಮಕ್ಳಿಗೆ ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಬೇಕಾಗಿರೋಂಥ ಉಪಕರಣಗಳನ್ನೆಲ್ಲ ನೀವುಗಳು ಕೊಟ್ಟು ಅದನ್ನ ಮುಂದುವರಿಸ್ತಾ ಹೋಗ್ಬೇಕು. ನಮ್ಮ ಹಿಂದಿನ ಸಂಸ್ಕೃತಿನೂ ಉಳಿಸ್ಕೋಬೇಕು, ಹಾಗೆ ಇವರಿಗೆ ಇವತ್ತಿನ ಕಾಲಕ್ಕೆ ಏನೇನು ಅನುಕೂಲಗಳು ಬೇಕು ಅದನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಲೋಕಲ್ MLA MP ಯಾರ್ಯಾರು ಇದ್ದಾರೆ ಅವರೆಲ್ಲ ಇದ್ರ ಕಡೆ ಗಮನ ವಹಿಸ್ಬೇಕು ಅಂತ ಕೇಳ್ಕೊಳ್ತಾ ಚಾರ್ಟರ್ ಪ್ರೆಸಿಡೆಂಟ್ ಸುನೀತಾ ರವಿಕುಮಾರ್ ಅವ್ರು ಮಾತಾಡ್ತಾರೆ ಇನ್ನು ಮುಂದಕ್ಕೆ. ಇವತ್ತು ನಿಮ್ಮೆಲ್ಲರ ಮಧ್ಯೆ ಇದನ್ನ ಕಣ್ಣಾರೆ ನಾವು ನೋಡ್ತಾ ಇರೋದು ನಮ್ದೊಂದು ಸೌಭಾಗ್ಯನೇ ಅನ್ಕೋಬಹುದು. ನಾವು ಎಲ್ಲೋ ಸಿಟಿಯಲ್ಲಿ ಕುತ್ಕೊಂಡಿರ್ತೀವಿ, ಏನೋ ಒಂದು ಇಂಪಾರ್ಟೆಂಟ್ ಯಾವುದೋ ಒಂದು ಹೊತ್ಕೊಂಡು ರಗ್ಗುಗಳು ಬೆಡ್ಶೀಟ್ಗಳು ನಮ್ಗೆ ಗೊತ್ತಿರಲ್ಲ. ಇಷ್ಟು ಕುಟುಂಬಗಳು ಹಿಂದೆ ಇಷ್ಟೊಂದು ಶ್ರಮ ವಹಿಸಿ ಇಷ್ಟೆಲ್ಲ ನೀವುಗಳು ಇವತ್ತಿಗೂ ಕೂಡ ಹಿಂದಿನ ಪುರಾತನ ರೀತಿಯ ಈ ಚರಕ ರೀತಿಯ ಅಥವಾ ರಾಟೆ ಮಗ್ಗದಲ್ಲಿ ನೀವು ಕೈಮಗ್ಗ ಕೈಗಾರಿಕೆನ ಇನ್ನೂ ಮುಂದುವರ್ಸ್ಕೊಂಡು ಬಂದಿದ್ದೀರಾ ನೋಡಿ. ನಮ್ಗೆಲ್ಲರಿಗೂ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ನಿಮ್ಮೆಲ್ಲರ ಬಗ್ಗೆ. ಹಾಗೆ ಯಾವುದೇ ರೀತಿ ನಮ್ಮ ಸಂಸ್ಥೆಯಿಂದ ಒಂದು ಧನ ಸಹಾಯ ಇರ್ಬೋದು ಅಥವಾ ಮುಂದೆನಾದರೂ ಯಾವಾಗನ ಬಂದು ಇಲ್ಲಿ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿ ಯಾವುದೇ ರೀತಿ ಸಹಾಯ ಬೇಕಿದ್ರೂ ನಮ್ಮ ಸಂಘದ ವತಿಯಿಂದ ನಾವು ಕೊಡ್ತೀವಿ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜೊತೆ ನಮ್ಮ ಹಿರಿಯರಾದ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ರವರು ಮತ್ತು ಎಂಟೈರ್ ಕಮಿಟಿ ಎಲ್ಲರೂ ಬಂದಿದ್ದಾರೆ. ಅವರಿಗೂ ಕೂಡ ಎಲ್ಲರಿಗೂ ಸ್ವಾಗತ ಕೋರ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಇವನ್ನೆಲ್ಲ ಇವತ್ತು ಇಷ್ಟು ದೂರ ನಾವು ಸಿಟಿಯಿಂದ ಬಂದು ನಿಮ್ಮನ್ನೆಲ್ಲ ನೋಡ್ತಾ ಇರೋದೇ ನಮಗೊಂದು ತುಂಬ ಸಂತೋಷದ ವಿಚಾರ ಆಗಿದೆ. ಥ್ಯಾಂಕ್ ಯು.